ಮಾತಿದೆ, ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂತ. ಹೌದು, ಖಂಡಿತವಾಗಿಯೂ ಇಲ್ಲ. ಆದರೆ ರಾಜಕೀಯ ಹಂಗಲ್ಲ. ರಾಜಕಾರಣದ ಒಂದೊಂದು ಹೆಜ್ಜೆಗೂ ಒಂದೊಂದು ನಿರ್ಧಾರಕ್ಕೂ ಅಕೌಂಟೆಬಿಲಿಟಿ ಬಹಳ ಮುಖ್ಯ. ಸದ್ಯ ಕಾಂಗ್ರೆಸ್ ಪರಿವಾರದ ಶಾಸಕರ ಫಾರಿನ್ ಟ್ರಿಪ್ ವಿಚಾರ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಹೊತ್ತಲ್ಲದ ಹೊತ್ತಲ್ಲಿ ವಿದೇಶಕ್ಕೆ ವಿಮಾನ ಹತ್ತೋದಕ್ಕೆ ಹೊರಟಂತ ಕೈ ಶಾಸಕರು ಉತ್ತರ ಕೊಟ್ಟು ಸುಸ್ತಾಗುವಂತೆ ಮಾಡಿದೆ. ಬರೀ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಶಾಸಕರು ವಿದೇಶಿ ಪ್ರವಾಸ ಚೀಫ್ ಮಿನಿಸ್ಟರ್ ಉಂಟು, ನನ್ನ ಹತ್ರ ಚರ್ಚೆ ಆಗಿಲ್ಲ. ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಸಿದ್ದರಾಮಯ್ಯ ಉಳ್ಸಕ, ಸಿದ್ದರಾಮಯ್ಯ ಬೀಳ್ಸಕ ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ. ಲಜ್ಜೆಗೆಟ್ಟ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ನೋಡಿಲ್ಲ. ಕಾಂಗ್ರೆಸ್ನ ಗೊಂದಲಗಳು, ಪವರ್ ಪಾಲಿಟಿಕ್ಸ್ ತಾರಕಕ್ಕೇರಿರೋ ಸಮಯ ಇದು. ಬಣ ರಾಜಕೀಯದ ಕೆಸರು ಮೈ ಮೇಲೆ ಎಲ್ಲಿ ಬೀಳುತ್ತೋ ಅಂತ ಕೈ ಶಾಸಕರು ಸಿಎಂ ಡಿಸಿಎಂ ನಿವಾಸಕ್ಕೆ ಹೋಗೋದಕ್ಕೆ ಹಿಂದೇಟ್ ಹಾಕ್ತಿರೋ ಸೂಕ್ಷ್ಮ ಸಂದರ್ಭ ಇದು. ಇಂಥ ಹೊತ್ತಲ್ಲಿ 50 ಶಾಸಕರು ಗುಟ್ಟಾಗಿ ಗುಂಪಾಗಿ ವಿದೇಶಕ್ಕೆ ಹೊರಟ್ರೆ ಯಾರಾದ್ರೂ ಸುಮ್ಮನೆ ಇರ್ತಾರಾ? ಖಂಡಿತವಾಗಿಯೂ ಇಲ್ಲ. ಅದೇ ಪರಿಸ್ಥಿತಿ ಸದ್ಯ ಕಾಂಗ್ರೆಸ್ನಲ್ಲೂ ಮನೆ ಮಾಡಿದೆ. ಸಿಎಂ ಆಪ್ತ ಬಣದ ಶಾಸಕರು ಫಾರಿನ್ ಟೂರ್, ಮಾಹಿತಿ ಕೇಳಿದ ಹೈಕಮಾಂಡ್ ಎಂಟ್ರಿ ಆಗ್ತಿದ್ದಂತೆ ಪ್ರವಾಸಕ್ಕೆ ಹೊರಟಿದ್ದವರು ತಬ್ಬಿಬ್ಬು. ವಿಷಯ ಇಷ್ಟೇ, ಸಿಎಂ ಸಿದ್ದರಾಮಯ್ಯರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹಣಿಯಾಗಿದ್ರು. 35ಕ್ಕೂ ಹೆಚ್ಚು ನಾಯಕರು 10 ರಿಂದ 11 ದಿನ ಫಾರಿನ್ ಟ್ರಿಪ್ ಪ್ಲಾನ್ ಮಾಡಿದ್ರು. ಈ ಸುದ್ದಿಯನ್ನ TV9 ಬ್ರೇಕ್ ಮಾಡಿತ್ತು. ವಿಷಯ ಯಾವಾಗ ಹೊರಗೆ ಬಿತ್ತೋ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ. ಫಾರಿನ್ ಟೂರ್ ವಿಚಾರದ ಬಗ್ಗೆ ಮಾಹಿತಿ ಕೇಳಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಮಾಹಿತಿ ತರಿಸಿಕೊಂಡಿದೆ. ಶಾಸಕರದ್ದು ಸರ್ಕಾರಿ ಪ್ರವಾಸನ, ಖಾಸಗಿ ಪ್ರವಾಸನ? ಫಾರಿನ್ ಟೂರ್ ನೇತೃತ್ವದ ಹಿಂದೆ ಯಾವ ಉದ್ದೇಶ ಇದೆ? ಯಾವುದಾದ್ರೂ ಬಣದಲ್ಲಿ ಇವರು ಗುರುತಿಸಿಕೊಂಡಿದ್ದಾರಾ ಅಂತ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ ಮಾಹಿತಿ ಕೇಳಿದೆ. ಅಲ್ಲದೆ ರಾಜಕೀಯ ಕಾರಣಕ್ಕೆ ಫಾರಿನ್ ಟೂರ್ ಮಾಡ್ತಿದ್ದಾರಾ? ವೈಯಕ್ತಿಕ ಕಾರಣಕ್ಕೆ ವಿದೇಶ ಪ್ರವಾಸ ಹೋಗ್ತಿದ್ದಾರಾ? ಫಾರಿನ್ ಟೂರ್ ಪಟ್ಟಿಯಲ್ಲಿ ಯಾವ್ಯಾವ ಶಾಸಕರಿದ್ದಾರೆ? ಶಾಸಕರು ಒಟ್ಟಾಗಿ ಹೋಗ್ತಿರೋದು ಸಂದೇಶ ಕೊಡೋದಕ್ಕಾ ಅಂತ ಸಾಲು ಪ್ರಶ್ನೆ ಮಾಡಿರೋ ಹೈಕಮಾಂಡ್ ಹೆಸರಿನ ಸಮೇತ ಶಾಸಕರ ಮಾಹಿತಿ ನೀಡುವಂತೆ ಕೇಳಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ, ಸಿದ್ದರಾಮಯ್ಯ ಏನ್ ಸೂಚನೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂದಿದ್ದಾರೆ. ಅದನ್ನ ನಾನೇನು ಮಾತಾಡಕ್ ಹೋಗಲ್ಲ. ಅದು ಚೀಫ್ ಮಿನಿಸ್ಟರ್ ಉಂಟು, ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ. ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದ್ದೀನಿ, ಹೊತ್ತು ನನ್ನ ಹತ್ರ ಯಾರು ನನಗೆ ಹೇಳಕ್ ಹೋಗಿಲ್ಲ. ಇನ್ನು ವಿದೇಶ ಪ್ರವಾಸ ಮಾಡಿದ್ರೆ ತಪ್ಪೇನು ಅನ್ನೋ ವಾದವು ಸಿಎಂ ಸಿದ್ದರಾಮಯ್ಯ ಆಪ್ತರ ನಡುವೆ ಕೇಳಿ ಬರ್ತಿದೆ. ಖಾಸಗಿಯಾಗಿ ಪ್ರವಾಸ ಮಾಡಬಾರ್ದಾ ಅಂತ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಲ್ಲ, ಖಾಸಗಿ ಇರೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಅಲ್ಲಪ್ಪ, ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನು ಅಬ್ಜೆಕ್ಷನ್? ಅಂತಂದ್ರೆ ಪ್ರಶ್ನೆ ಉದ್ಭವ ಆಗುತ್ತೆ. 25 ಜನ ಒಟ್ಟಿಗೆ ಹೋಗ್ತಿದ್ದಾರೆ, ಅದು ಅವ್ರು ಒಟ್ಟಿಗೆ ಹೋಗ್ಲಿ, ಅವ್ರು ಸಪರೇಟ್ ಆಗಿ ಹೋಗ್ಲಿ, ನಿಮ್ದೇನು ಅಬ್ಜೆಕ್ಷನ್? ಈಗ ಶಾಸಕರು ಅಂತ ಹೇಳಿದ್ರೆ ವಿದೇಶ ಪ್ರಯಾಣ ಮಾಡಬಾರ್ದ? ಅಲ್ಲ, ನಾನು ಹೋಗ್ತಾ ಇಲ್ಲ, ಏನೋ ಕನ್ಫರ್ಮ್ ಆಗಿಲ್ಲ. ಈಗ ಫ್ರೆಂಡ್ಸು ಸೇರಿ ಈ ಸದನ ಮುಗಿದಿದೆ, ಹೋಗೋಣ ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ದಾರೆ. ಮೊದಲು ಹೊರಬಿದ್ದ ಮಾಹಿತಿ ಪ್ರಕಾರ ಸಚಿವ ವೆಂಕಟೇಶ್ ನೇತೃತ್ವದಲ್ಲೇ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ ಹಮ್ಮಿಕೊಳ್ಳಲಾಗಿತ್ತು. ಇದೀಗ ಖಾಸಗಿ ಪ್ರವಾಸವಾಗಿ ಬದಲಾಗಿದೆ. ಹೈಕಮಾಂಡ್ ವರದಿ ಕೇಳ್ತಿದ್ದಂತೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಆ ಬಗ್ಗೆ ಅಂತರ ಕಾಯ್ದುಕೊಂಡಿದ್ದಾರೆ. ಸರ್ಕಾರದ ಇಲಾಖೆಯಿಂದ ಕಳಿಸೋ ಪ್ರಶ್ನೆ ಇಲ್ಲ, ನಾವು ನಮ್ಮ ಇಲಾಖೆಯಿಂದ ಕಳಿಸ್ತಾ ಇಲ್ಲ. ಇವನ್ ನಾನು ಹೋಗ್ತಾ ಓಕೆ, ನಮ್ಮಲ್ಲಿ ಪ್ರವಾಸಿ ಕಳಿಸೋಷ್ಟು ಹಣನೂ ಇಲ್ಲ ನಮ್ಮ ಹತ್ರ. ಇನ್ನು ಬಿಜೆಪಿ ನಾಯಕರು ಸ್ಫೋಟಕದ ಉಗ್ರಾಣಕ್ಕೆ ಗಡ್ಡಿಗೀರೋ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಉಳ್ಸಕ, ಸಿದ್ದರಾಮಯ್ಯ ಬೀಳ್ಸಕ, DK ಶಿವಕುಮಾರ್ನ ಏರ್ಸಕ, ಬೀಳ್ಸಕ. ಈ ಫಾರಿನ್ ಟೂರ್ ರದ್ದಾಗಿ ಬಹಳ ವರ್ಷಗಳೇ ಆಗೋಗಿದೆ. ಕಾಂಗ್ರೆಸ್ ಶಾಸಕರಿಗೆ ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ಸಲುವಾಗಿ ಮುಖ್ಯಮಂತ್ರಿಗಳು ವಿದೇಶ ಪ್ರವಾಸದ ಭಾಗ್ಯವನ್ನ ಕಲ್ಪಿಸೋದಕ್ಕೆ ಹೊರಟಿದ್ದಾರೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೇ ಫಾರಿನ್ ಟೂರ್ ಪ್ಲಾನ್ ಆಗಿದ್ದ ಬಗ್ಗೆ ಸದ್ಯದ ಮಾಹಿತಿ. ಸದ್ಯ 20ಕ್ಕೂ ಹೆಚ್ಚು ಶಾಸಕರು ಅಂದುಕೊಂಡ ಪ್ರಕಾರವೇ ನಡೆದ್ರೆ ಫೆಬ್ರವರಿ 18ಕ್ಕೆ ಪ್ರವಾಸಕ್ಕಾಗಿ ವಿಮಾನ ಹತ್ತೋ ಸಾಧ್ಯತೆ ಇದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ. ಒಂದು ವೇಳೆ ಪ್ರವಾಸಕ್ಕೆ ಬ್ರೇಕ್ ಹಾಕಿದ್ರೆ
ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.